ಹಾಯ್ ಹಲೋ ಹರ್ಷಿತ್ ಫ್ಯಾನ್ ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಏನಪ್ಪ ಡೇ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿರ್ಬೋದು ನೀವು. ಸೊ ಡೇ ಅಲ್ಲಿ ಯಾವ್ದು ಲೊಕೇಶನ್ ಇಲ್ಲ. ಸೊ ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಕಾರಿಂದ ಏನಾಯ್ತು ಅಂತ ತುಂಬಾ ಜನ ಕೇಳ್ತಿದ್ವಿ. ಅದನ್ನ ಕ್ಲಾರಿಟಿ ಕೊಡ್ಬೇಕು ಅನ್ಕೊಂಡೆ ಈ ವಿಡಿಯೋನ ಮಾಡ್ತಿರೋದು. ಸೊ ನನ್ನ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅದು ತೋರಿಸ್ತೀನಿ ಯಾರಂದ್ರೆ ನನ್ನನ್ನ ಸೇವ್ ಮಾಡಿ ಅಂತ ಒಬ್ರು ಇದ್ದಾರೆ. ಹೇಳ್ತೀನಿ ಅಲ್ಲಿವರೆಗೂ ವಿಡಿಯೋನ ಫುಲ್ವರೆಗೂ ನೋಡಿ ಗೊತ್ತಾಗುತ್ತೆ ನಾನು ಹೆಂಗೆ ಅಲ್ಲಿಂದ ಸೇಫ್ ಆಗಿ ನಾನು ಹಾಸ್ಪಿಟ್ಲಿಗೆ ತಲುಪಿದೆ, ಅಲ್ಲಿಂದ ಯಾರು ಕರ್ಕೊಂಡ್ ಬಂದ್ರು ನನಗೆ, ಮತ್ತು ನನಗೆ ಏನೇನೆಲ್ಲ ಆಯ್ತು ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ಇರುತ್ತೆ. ಸೊ ಮಿಸ್ ಮಾಡಿದೆ ವಿಡಿಯೋ ನಾವು ನೋಡಿ. ಅವಾಗ ನಿಮ್ಗೆ ತುಂಬಾ ಜನ ಕೇಳಿದ್ರಲ್ಲ, ಸೊ ಅದಕ್ಕೆ ಅವ್ರಿಗೆ ಅಷ್ಟೇನೆ. ಬ್ರೋ ಶಾಲೆ ಬ್ರೋ ಬನ್ನಿ. ಹಲೋ ಗಾಯ್ಸ್, ಜಿಮ್ಮಿಗೆ ಹೊರಟಿದೀನಿ ಬ್ಯಾಗ್ ಹಿಡ್ಕೊಂಡು. ಬನ್ನಿ ಬ್ರೋ ವಿಡಿಯೋ ಮಾಡೋಣ, ಒಂದು ವಿಡಿಯೋ ಮಾಡ್ಬೇಕು ಕ್ವಿಕ್ ಆಗಿ ಅಂತ ಹೇಳಿದ್ರು. ಸೊ ನಾನು ನಮ್ ಪಾರ್ಟ್ನರ್ ವಿಡಿಯೋ ಹಿಡ್ಕೊಂಡು ನಿಂತಿದ್ದಾರೆ ಕಮಲೇಶಣ್ಣ. ಜಿಮ್ಗೆ ಅವರು ಟೈಮ್ ಆಗ್ತದೆ ಬರ್ರಿ ಬೇಗ ಅಂತಿದ್ದಾರೆ, ಆದ್ರೂ ಒಂದು ವಿಡಿಯೋ ಮಾಡ್ಕೊಡೋಣ ಕ್ವಿಕ್ ಆಗಿ ಅಂತ. ಸೊ ಈ ವಿಡಿಯೋ ಪ್ರಜ್ವಲ್ ಬ್ರೋ ಹೇಳ್ದಂಗೆ ಆ ಕಾರ್ದು ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇವ್ರು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ಏನಾಯ್ತು ಎಕ್ಸಾಕ್ಟ್ ಆಗಿ ಅಂದ್ರೆ, ಇವ್ರು ನನಗೊಂದ್ಸರಿ ಕಾಲ್ ಮಾಡಿದ್ರು. 1:00 ಮೇಲೆ ಆಗಿತ್ತು ಅನ್ಸುತ್ತೆ ತಾನೆ, 1:00 ಮೇಲೆ ಕಾಲ್ ಮಾಡಿದ್ರು. ನಾನು ಫಸ್ಟ್ ಪಿಕ್ ಮಾಡಿಲ್ಲ, ಏನೋ ಇವ್ರದ್ದು ಕಾಲ್ ಇದ್ದಿದ್ದೆ ಏನೋ ಬೇರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಕಾಲ್ ಬಂತು, ಎತ್ತದ್ಮೇಲೆ ಏನ್ ಬ್ರೋ ಏನ್ ಕಾಲ್ ಮಾಡಿದೀರ ಅಂದ್ರೆ, ನನ್ಗೊಂಥರ ಆಗ್ತಾ ಇದೆ, ಫೀಲ್ ಆಗ್ತಾ ಇದೆ, ಬನ್ನಿ ಬ್ರೋ ಅಂದ್ರು. ಏನ್ಗೆ ಹಿಂಗ ಆಡ್ತವ್ರೆ ಬಿಟ್ಟು, ಸರಿ ಲೊಕೇಶನ್ ಕಳಿಸಿ, ಲೈವ್ ಲೊಕೇಶನ್ ಅಂದೆ. ಸಾರಿ ಗೈಸ್, ನಾವು ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ, ಲಾಟ್ಸ್ ಆಫ್ ವೆಹಿಕಲ್ಸ್ ಆ ಕಡೆಯಿಂದ ಈ ಕಡೆಯಿಂದ ಡಿಸ್ಟರ್ಬೆನ್ಸ್. ಪಾಸ್ ಮಾಡ್ಕೊಳ್ಳೋಣ ಹಂಗೆ. ಇಲ್ಲ ಮಾತಾಡ್ಬೋದಾ? ಓಕೆ. ಅಲ್ಲಿ ಏನಾಯ್ತು ಅಂದ್ರೆ, ಇವ್ರು ಲೊಕೇಶನ್ ಕಳ್ಸಿದ್ರು. ಆ ಲೊಕೇಶನ್ ನನ್ಗೂ ಆಲ್ಮೋಸ್ಟ್ ಒಂದು 10 to 15 ಕಿಲೋಮೀಟರ್ ದೂರನೇ ಇತ್ತು. ಆಮೇಲೆ ನಾನು ಆ ಲೊಕೇಶನ್ ನನ್ನ ಫ್ರೆಂಡಿಗೆ ಶೇರ್ ಮಾಡಿದೆ. ನಾನು ಹೋಗ್ತೀನಿ, ಅವನು ಕತ್ಲಲ್ಲಿ ಎದ್ದು ಹೋಗೋದು ತುಂಬಾ ಕಷ್ಟ. ಅಂದ್ರೆ ಯಾವುದೇ ಫ್ರೆಂಡ್ಸ್ ಆಗ್ಲಿ ಎಂತವ್ರೇ ಆಗ್ಲಿ ಎದ್ದಿ ಬೇಗ ಹೋಗೋದು ತುಂಬಾ ಕಷ್ಟ. ಅವನು ಪಾಪ ರಾತ್ರಿ ಎದ್ದು ಇವ್ರ ಲೊಕೇಶನ್ ಹೋದಾಗ ಏನಾಗಿದೆ, ಇವ್ರ ಒಳಗಿಂದ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ. ಅದ್ರ ಗೊತ್ತಿಲ್ಲ, ನಾನು ಡೋರ್ ಲಾಕೇ ಮಾಡಿರ್ಲಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಡೋರೇ ಲಾಕ್ ಮಾಡಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಡೋರ್ ಲಾಕ್ ಆಗ್ಬಿಟ್ಟಿತ್ತು ಆಟೋಮೆಟಿಕ್ ಆಗಿ ಅಂತ ನಾನು ಡೋರ್ ಲಾಕ್ ಮಾಡ್ದಂಗೆ ಹೋಗಿದ್ದೆ. ಆಮೇಲೆ ಇವ್ರು ಹೇಳ್ತಾ ಇದ್ರೆ ಡೋರ್ ಲಾಕ್ ಆಗಿತ್ತು ಬ್ರೋ, ಏನಿನ್ ಡೋರ್ ಲಾಕ್ ಮಾಡ್ಕೊಳಕ್ ಅವ್ರು ನಮ್ ಫ್ರೆಂಡ್ಸ್ ಇಬ್ರು ಹೋಗಿದ್ರು. ಅವರು ಡೋರ್ ಲಾಕ್ ಓಪನ್ ಮಾಡೋಷ್ಟೊತ್ತಿಗೆನೆ ಒಂದ್ ಅರ್ಧ ಗಂಟೆ ಟೈಮ್ ಹಿಡಿದಿದೆ ಅವ್ರಿಗೆ. ಆ ಡೋರ್ ಲಾಕ್ ಓಪನ್ ಮಾಡಿ ಇವ್ರಿಗೆ ಒಳಗ್ ಕರ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಹೋದೆ. ಆಮೇಲೆ ಇವ್ರಿಗೆ ಕರ್ಕೊಂಡೋಗಿ ನಮ್ಗೆ ಶಾಕಿಂಗ್ ಏನಂದ್ರೆ, ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟ್ಲಲ್ಲಿ ಏನು ಆಗಿಲ್ಲ ಡಾಕ್ಟರ್ ಅಂತ ಇದಾರೆ. ಅದು ಎಮರ್ಜೆನ್ಸಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದೀವಿ. ಅವ್ರ ಏನಂತಾರೆ ಏನು ದೊಡ್ಡ ಡಾಕ್ಟರ್ ಇರ್ತಾರಲ್ಲ ಅವ್ರಿಲ್ಲ, ಆದ್ರೆ ಇವ್ರಿಗೆ ಏನು ಆಗಿಲ್ಲ, ಆತರ ಏನು ಆಗಿಲ್ಲ ಅಂತ ಹೇಳ್ತಾರೆ. ಅದು ಇದು ಮಾಡ್ಬೇಕು, ಏನೋ ಬ್ಲಡ್ ಟೆಸ್ಟ್ ಏನೋ ಮಾಡ್ಬೇಕು ಅಂತ ಇದ್ರು. ನಾವು ಬೇಡ, ಏನೋ ಆಗಿಲ್ಲ ಅಂದ್ಮೇಲೆ ಏನಕ್ಕೆ ಅಂದ್ಬಿಟ್ಟು ನಾವು ಕರ್ಕೊಂಡ್ ಬಂದ್ವಿ. ಅದೇ ಒಂಥರ ಶಾಕಿಂಗು. ನೀವ್ ಇವರೇ ಹೇಳ್ಬೇಕು ಅದ್ ಏನಾಗಿತ್ತು ಅಂತ ಅಲ್ಲಿ. ಗೈಸ್, ಅದು ನನಗೆ ಆಕ್ಚುಲಿ ಏನಾಗಿತ್ತು ಅಂದ್ರೆ, ನನಗೆ ಕತ್ತಿಸ್ಕೋ ತರ ಆಗಿತ್ತು ಅಲ್ಲಿ ಲೊಕೇಶನ್ ಅಲ್ಲಿ. ಸೊ ಅದಕ್ಕೆ ನನಗೆ ವಾಮಿಟ್ ಬರೋ ತರ ಆಗಿತ್ತು, ಆಮೇಲೆ ಉಸಿರು ಕಟ್ಟೋ ತರ ಆಯ್ತು ನನಗೆ. ಸೊ ಅದಕ್ಕೆ ನನ್ಗೆ ಮುಂಚೆನೆ ಫೀಲ್ ಆಯ್ತು, ನನಗೆ ಏನೋ ಆಗ್ತಿರೋ ತರನೇ ಫೀಲ್ ಆಯ್ತು. ನಾನು ಅದಕ್ಕೆ ಶಾರುಖ್ ಬ್ರೋನೇ ಫಸ್ಟ್ ಲೈವ್ ಲೊಕೇಶನ್ ಕಳಿಸ್ಬಿಟ್ಟೆ. ಬ್ರೋ ಈ ತರ ಇದು ಆಗ್ತಿದೆ ಬ್ರೋ, ಬಂದ್ಬಿಡಿ ಬ್ರೋ ಅಂತ ಹೇಳ್ದೆ. ಶಾರುಖ್ ಬ್ರೋ ಬೈತಿದ್ರು, ಯಾಕೆ ಬ್ರೋ ಒಬ್ರೇ ಹೋಗೋದು ಆ ತರ ಲೊಕೇಶನ್ಗೆ ಅಂತ ಹೇಳ್ತಿದ್ರು. ಆಮೇಲೆ ಇಲ್ಲ ಬ್ರೋ, ಏನೋ ಒಂದ್ ಮಾಡ್ಬೇಕು, ಏನಿದೆ ಅಂತ ನೋಡ್ಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು, ಅದಕ್ಕೇನೆ ಹೋದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ಅದು ನನಗೆ ತುಂಬಾನೇ ಎಫೆಕ್ಟ್ ಆಯ್ತು. ನನಗೆ ಬ್ಲೀಡ್ ಬಂದಿದ್ದು ತುಂಬಾ ಜನ ಅದು ಏನೇನೋ ಕಮೆಂಟ್ಸ್ ಆಗ್ತಿದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ಬಿಟ್ಟು ಕ್ಲಿಯರ್ ಮಾಡೋಣ ಅಂತ ಆಗ್ತಿರೋದು. ಅದಕ್ಕೇನೆ ಶಾರುಖ್ ಬ್ರೋನ ಹಿಡ್ಕೊಂಡು, ಜಿಮ್ಗೆ ಹೋಗ್ತಿರೋರ್ನ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಆಮೇಲೆ ನನ್ನ ಅಲ್ಲ ನೋಡಿ, ನಮ್ಮ ಕಮಲೇಶ್ ಅಣ್ಣನು ಟ್ರಬಲ್ ಮಾಡಿದೆ, ಇಬ್ರಿಗೂ ಲೇಟ್ ಆಯ್ತು ಅಷ್ಟೇ ಗೈಸ್. ಕ್ಲಾರಿಟಿ ನಿಮ್ಗೆ ಇದು ವಿಡಿಯೋ ಮಾಡೋದು ಏನಂದ್ರೆ, ಅವ್ರಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಇನ್ನೊಂದು ಆ ವಿಡಿಯೋ ಆದ್ಮೇಲೆ ನಂದೊಂದು ವಿಡಿಯೋ ಅಪ್ಲೋಡ್ ಆಗಿತ್ತು. ಆ ವಿಡಿಯೋದಲ್ಲಿ ಕಮೆಂಟ್ ಆಗ್ತಾ ಇದ್ರೆ, ಪ್ರಜ್ವಲ್ ಬ್ರೋ ಹೇಗಿದ್ದೀರಾ. ಯಾಕಂದ್ರೆ ಆ ವಿಡಿಯೋ ಇನ್ನ ಅವರು ಮಾಡೇ ಇರ್ಲಿಲ್ಲ. ಆ ವಿಡಿಯೋ ಮಾಡಕ್ಕಿಂತ ಮುಂಚೆ ಆ ವಿಡಿಯೋ ಮಾಡಿದ್ದ. ಆ ವಿಡಿಯೋ ನನ್ನ ಚಾನಲ್ ಅಲ್ಲಿ ಏನ್ ಬಂದಿದೆ ಆ ವಿಡಿಯೋ ಇವ್ರು ಮಾಡಿಯೋ ವಿಡಿಯೋದಕ್ಕಿಂತ ಮುಂಚೆ ಬಂದಿತ್ತು. ಅದಕ್ಕೆ ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಈ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅಷ್ಟೇ. ಎಲ್ಲರಿಗೂ ಗೊತ್ತಾಯ್ತು, ಕ್ಲಿಯರ್ ಆಗಿದೆ ಅನ್ಸುತ್ತೆ. ತುಂಬಾ ಜನ ಕಮೆಂಟ್ಸ್ ಮಾಡಿರೋದಕ್ಕೆ ಒಂದೇ ರೀಸನ್ ಅಷ್ಟೇ, ನೀವು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದೀನಿ. ಅಪ್ಕಮಿಂಗ್ ಅಲ್ಲಿ ಇನ್ನೊಂದು ವಿಡಿಯೋ, ಒಂದು ಅಲ್ಟಿಮೇಟ್ ಆಗಿರೋ ವಿಡಿಯೋ ಲೊಕೇಶನ್ಗೆ ಶೂಟ್ ಆಗಿದೆ. ಶಾರುಖ್ ಬ್ರೋದು ಆಗಿದೆ, ನಂದು ಆಗಿದೆ. ವಿಡಿಯೋ ಅವ್ರವ್ರ ಚಾನಲ್ ಅಲ್ಲಿ ವಿಡಿಯೋ ಬರ್ತದೆ. ನಂದು ಇವತ್ತೇನ್ ವಿಡಿಯೋ ಮಾಡ್ತಾ ಇದೀವಿ, ಇವತ್ತು ಅಪ್ಲೋಡ್ ಆಗುತ್ತೆ. ಐ ಮೀನ್ ಈ ವಿಡಿಯೋ ಏನ್ ಮಾಡ್ತಾ ಇದೀವಿ ಆ ದಿನದಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಮಂಡೇ ಇವತ್ತು. ನಂದು ಈ ವಿಡಿಯೋ ಬಂದ್ಬಿಟ್ಟು ನಾಳೆ ಹಾಕ್ತೀನಿ ಅಂದ್ರೆ ಇವ್ ಟ್ಯೂಸ್ಡೇ ಬರುತ್ತೆ. ನಂದು ವಿಡಿಯೋ ಹೇಗಿತ್ತು ಅಂತ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನನ್ನ ವಿಡಿಯೋನ ಚೆಕ್ ಮಾಡಿ.
ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ. ನನ್ ಮೊದಲನೇ ಸರಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ. ಆ ವಿಡಿಯೋ ಅಪ್ಲೋಡ್ ಆಗಿದೆ, ನೀವು ವಿಡಿಯೋ ನೋಡ್ತಾ ಇದೀರ ಅಂದ್ರೆ ವಿಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ ಗೈಸ್. ಓಕೆ ಗೈಸ್, ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಜಿಮ್ ಟೈಮ್ ಆಯ್ತು.